ಎಷ್ಟೊತ್ತಾತು ಇನ್ನೂ ಅದ್ರ ಬರಲಿಲ್ಲ ಈ ಹುಡುಗಿ. ಹೆಸರು ಇಡೋದೈತಿ ಗಡ ಬಾರವ ಅಂತ ಹೇಳೀನಿ. ಎಷ್ಟೊತ್ತು ಮಾಡ್ತದ್ದಾಳ ನೋಡು. ಇವ ಅಡುಗೆದೆಲ್ಲ ತಯಾರಾಗೈತಿ. ಮತ್ತು ಜನ ಬಂದ್ರಂದ್ರೆ ಊಟಕ್ಕೆ ವ್ಯವಸ್ಥೆ ಇಲ್ಲ ಹೊರಗೆ ಮಾಡಿಬಿಡ್ತದಾಗ. ಒಳಗೆ ಬೇರೆ ತೊಟ್ಲದ್ದು ಅದು ಅಣಿ ಮಾಡೋದು ಅಷ್ಟು ಮಾಡಿಬಿಡ್ರಿ ಹೆಸರಿಡೋದನ್ನ. ಹೌದಾ ಆತ ಹೇಳಪ್ಪ, ಇಲ್ಲೇ ಹೊರಗೆ ಊಟ ಕೊಟ್ಬಿಡ್ರಿ ಜನಕ್ಕೆ. ಹೌದು ನಿಮ್ಮ ಅಕ್ಕ ಇನ್ನೂ ಬರಲಿಲ್ಲಲ್ಲ, ಎಷ್ಟೊತ್ತಾತು? ಒಂದು ಫೋನಾರ ಮಾಡ್ಬೇಕಿಲ್ಲ ಆಕಿಗೆ. ಗಡ ಬಾ ಅಂದತಿ. ಏನು ಹುಡುಗಿದಾಳನಪ್ಪ ಯಪ್ಪ ಆಕಿ. ಏನ ಅಕ್ಕಿನೂ ಬಂದಿಲ್ಲ. ಅವಾಗ ನಾ ಫೋನ್ ಮಾಡಿದ್ದೆ, ನಾನು ಬರಾಕತ್ತೇವಪ್ಪ ಹಾದ್ಯಾಗದವಿ ಅಂತ ಅಂದ್ಲು. ಹೌದನ ಹದೇಗದವೆ ಅಂದ್ಲ. ಹಂಗಾರೆ ಬರ್ತಾರ ತಗ. ನಾನು ಈಗ ಬರ್ಲಾರದಕ್ಕೆ ಎಲ್ಲಿ ಸ್ವಾಮ್ಯಾರನ್ನ ಕರೆಸಿ ಹೆಸರಿಡೋದಾಕತ್ತೇನೆ ಬಿಡು ಅನ್ನಂಗೆ ಆತಪ್ಪ ನನಗೆ. ಯಾಕೆ ಬೇ ಹೆಂಗೆ ಯಾಕಂತಿದ್ದು ಸ್ವಾದ್ರ ತಿರ್ಲಿಕ್ಕೆ ನಿಮ್ಮ ಸ್ವಾಮಿಯರ್ ಕಡೆ ಯಾಕೆ ಹೆಸರಿಡ್ಸೋದು? ಅಯ್ಯ ನಿನಗೇನು ಗೊತ್ತಿಲ್ಲಲ್ಲ ಸಮಾಚಾರ. ಮನ್ ಫೋನ್ ಹಚ್ಚಿದಾಗ ಬಾಯಿಗೆ ಬಂದಂಗೆ ಬೇದಾಳ. ಬಂಗಾರ ತರಲಿಲ್ಲ, 2 ಹುಡುಗರಿಗೆ ಹೆಸರಿಡೋದಾತು. ನೀವು ಬರೀ ನಿಮ್ದಾಟ ನೋಡ್ಕೊಂತೀರಿ ಅಂತಂದು ನನಗೆ ಎಲ್ಲಿತ್ತೇನ ಸಿಟ್ಟು. ನಾನು ಬೈದ್ಬಿಟ್ಟೆ. ಬಂದು ಇಡೋದಾದ್ರೆ ಇಡವ ಹೆಸರನ್ನ, ಇಲ್ಲ ನಾವು ಸ್ವಾಮ್ಯಾರ ಕರೆಸಿ ಇಡ್ತೇವೆ ಅಂತಂದು ಹೇಳ್ಬಿಟ್ಟು ನೋಡಿ ನಾನು ಬಾಯ್ ಬಿಟ್ಟು. ಹಂಗಾಗಿ ಈಗ ಟುಕ್ ಅನ್ನಕತ್ತಿತ್ತು. ಬರ್ತಾಳ ಇಲ್ಲ ಅಂತಂದು. ಮತ್ತು ನೀನು ಅಂದೆಲ್ಲ ಬರಕತ್ತಾಳ ಅಂತಂದು ಚಲೋ ಆತ್ಬಿಡು. ಹೌದಾ, ಇಷ್ಟೆಲ್ಲ ಆಗೈತಿ. ಅಲ್ಲಿ ಬೇ ನನ್ನ ಮುಂದೆ ಒಂದು ಮಾತು ಅನ್ಬೇಕಿಲ್ಲ. ಹೆಂಗಾರ ಮಾಡಿ ರೊಕ್ಕ ಜೋಡಿಸಿ ಏನಾರು ತಂದು ಕೊಡಕ್ಕೆ ಬರ್ತದೆ ಆಕಿಗೆ. ಏನು ಆಕೇನು ಬಾಯ್ ಬಿಟ್ಟು ಯಾವಾಗಲೂ ಕೇಳಂಗಿಲ್ಲ. ಇನ್ನು ಹೆಸರಿಡೋ ಕಾರ್ಯ ಐತೆ ಅಂತ ಕೇಳಾಳ. ಇಲ್ಲದ್ರ ಮದುವೆ ಅದಾಗಿದ್ದನ್ನು ಪಾಪ ಆಕಿ ಏನೇನು ಕೇಳಿಲ್ಲ ನಮ್ಮ ಕಡೆಗೆ. ಗೊತ್ತ ನಿನಗೆ? ಏನಪ್ಪ ನನಗೂ ತಿಳಿಲಿಲ್ಲ ಅಂದ್ಬಿಟ್ಟೆ. ಆತ್ತಾಗ ಈಗೇನಾತು? ಈಗ ಬರ್ತಾಳಲ್ಲ ಆಕಿನ ಕರ್ಕೊಂಡೋಗಿ ತಮ್ಮಂದು ಕೊಡುವಂತೆ ಅಂತ. ಏನು ತಂದು ಕೊಡ್ತೀಯ ಕೊಡು ನೀನು. ಸರಿ ತಗೊಳವ ಹಂಗಾಗ್ಲಿ. ಅಲ್ಲ ಬಂದ ಬಿಟ್ರಲ್ಲ ಅಕ್ಕ ಮಾವ ಎಲ್ಲರೂ. ಬರ್ರಿ ಅಕ್ಕ ಬರ್ರಿ. ಈಗ ಬಂದ್ರೇನು? ಅಲ್ಲವಾ ಗಡ ಬರ್ಬೇಕಿಲ್ಲ. ಅವು ನಿಮ್ದ ದಾರಿ ಕಾಯ್ಕೆ ಅಂತ ಇಲ್ಲೇ ಬಾಗಲ್ದಾಗ ನಿಂತ್ಕೊಂಡಾಳ ನೋಡು. ಏನು ಮಾಡ್ಬೇಕಪ್ಪ? ಬಸ್ ಏನು ನಮ್ಮ ಕೈಯಿಂದ? ಬಸ್ ಯಾವಾಗ ಬರ್ತೈತೆ ಅವಾಗ ಬರ್ತಾವೆ. ಹಾಂ ನಡ್ರಿ ಕೈಕಾಲು ಮರಿ ತೊಗೊರಿ ನಡ್ರಿ. ಎಲ್ಲ ಅಣಿ ಆಗೈತೆ ಅಲ್ಲ, ಹೊತ್ತಾತು. ನೀವು ಆರಾಮದಿರಿ ಏನ್ವಾ ತಾಯಾರ? ಹ್ಞೂ ರೀ ಅಕ್ಕರೆ ನಾವು ಆರಾಮದ ನೋಡ್ರಿ. ಅಂದಂಗೆ ಮಗಳು ಗಂಡ ಮನೆಗೆ ಅದಾಳ ಇಲ್ಲೇ ತವ್ರ ಮನೆಗೆ ಅದಾಳ್ರಿ? ಗಂಡ ಮನೆಗೆ ಅದಾಳ್ರಿ, ಆರಾಮದಾಳ. ಮತ್ತಿನ್ನೂ ಮನೆ ಬಿಟ್ಟು ಬಂದೇವೆ. ಒಂದು 20 ದಿನ ಬಿಟ್ಟು ಹೋಗಿ ಕರ್ಕೊಂಬರ್ಬೇಕು. ಮಾವ ಇರ್ಲಿ ಬರ್ರಿ, ನಾ ತಗಂತಾನೆ ಚೀಲನ. ನೀವು ಕೈಕಾಲು ತೊಗೊ ಬರ್ರಿ. ಇರ್ಲಿ ಬಿಡ, ಅದೇನು ವಜ್ಜಿಲ್ಲ, ಹಿಡ್ಕೊಂಬರ್ತಾನೆ. ಇವ ನಾ ಒಂಚೂರು ತೋಟ ಕಡೆ ಹೋಗ್ಬರ್ತಾನೆ. ಊಟಕ್ಕೆ ಬಾಳೆದಲ್ಲಿ ಹೇಳಿತ್ತು ಕೊಯ್ದು ಇಟ್ಟನ್ರಿ, ಯಾರು ಇಲ್ಲ ತಂದು ಕೊಡಕ್ಕೆ. ಅದಕ್ಕೆ ಯಾರು ಇದ್ರೆ ಬಂದು ಒಯ್ಯಿರಿ ಅಂತಂದು ಫೋನ್ ಮಾಡಿದ್ದವನು. ಒಟ್ಟು ಹೋಗಿ ಬರ್ತಂತಾಗ ನಾನು. ಸರಿ ತಗ ಹೋಗಿ ಬಾ. ನೀನು ಅಲ್ಲಿ ಹೋಗಿ ನಿಂತ್ಕೊಂಡು ತಾಸು ಗಂಟ್ಲೆ ಮಾಡಬೇಡ. ಯಾರು ಆಳಿದ್ರು ಕಳಿಸಿರ್ ಚಲೋ ಆಕತ್ತು. ಮತ್ತು ಯಾರು ಇಲ್ಲ ಅಂತೀಯಲ್ಲ, ಗಡ ಬಂದ್ಬಿಡು. ಇಲ್ಲ ಅಡುಗೆ ಅಂತ ಯಾರು ಇಲ್ದಂಗೆ ಆಕತ್ ನೋಡು. ಯಾಕೆ ಒಬ್ಬನ ಅಡ್ಡಾಡಕತ್ತಿಲ್ಲ? ಅವನಲ್ಲ ನನ್ನ ಸಂಕ್ರು. ಗಡ ಬಂದು ಯಾಕೆ ಮೈ ನೋವು ಮಾಡ್ಕೊಂತಾರ? ಅವ್ರು ಕೆಲಸ ಮಾಡಿ ನೌಕರಿಗಾರ ಮಂದಿ ನಮ್ಮಂಗೆ. ಅವ್ರು ಹೇಳ್ಯಾರ ಅನ್ನೋದಕ್ಕೆ ನಾವು 2 ದಿನ ಮುಂದಾಗ ಹೋಗಿ ಎಲ್ಲ ಅಣಿ ಮಾಡಕ್ಕೆ. ಈಗ ಉಣ್ಣೋ ಟೈಮಿಗೆ ಬರ್ತಾರೆ ಗಂಡ ಹೆಂಡ್ತಿ. ಬರ್ರ ನಂಗೆ ಗಡಿ ತಗಂದು ಇನ್ನೂ ಬಂದಿಲ್ಲ ನೋಡೋ. ನೀನು ನಿನ್ನೆನೇ ಹೇಳೇನಿ ಗಡ ಬಾರ ಅಂತಂದು. ಇರ್ಲಿ ಹೋಗು. ಅವ್ನು ನೆಚ್ಕೊಂಡು ಕುತ್ಕೊಂಡ್ರೆ ಏನು ಕೆಲಸ ಆಗೋದಲ್ಲ. ನೀವು ಹೋಗಿ ಬೇಡ ತಗೊಂಬ ಹೋಗು. ಬರ್ತಾಯಿ ಬರ್ರಿ ಒಳಗೆ ಬರ್ರಿ. ನಡಿಲ್ಲ ಅಲ್ತೇವೆ ಕರ್ಕೊಂಡು ನಡಿ. ಇಲ್ಲೇ ನಿಂತ್ಕೊಂದಿಲ್ಲ ನೀನು. ಬರ್ರಿಲೇ ಶರವ ಸುಮ್ಮಿ ನಡ್ರಿ ಒಳಗೆ. ಸುನಂದ ಏನು ಮಾಡ್ತಾನವ ನಿನ್ನ ಮಗ? ಏನು ಹೊರಗೆ ಬರಂಗಿಲ್ಲ ಏನು ಅತ್ತೆರ ನೋಡಕ್ಕ? ಬರ್ರಿ ಚಿಕ್ಕಮ್ಮರ ಬರ್ರಿ ಒಳಗೆ ಬರ್ರಿ. ಮಕ್ಕಂದನ್ ಬರ್ರಿ. ಅವ್ನು ಈಗ ಎರದ್ರ ಅತ್ತೆರ, ಹಂಗಾಗಿ ನಿದ್ದೆ ಮಾಡಕತ್ತೇನ. ಅಯ್ಯ ಏನಯ್ಯವ ನಿನ್ನ ಮಗ ಅತ್ತೆರನ್ನ ಬರಕ್ಕೆ ಹೇಳಿ ತನ್ನ ಮಕ್ಕ ನಿದ್ದೆ ಹೊಡ್ಯಾಕತ್ತೇನೇನ? ನನ್ನ ಮಗನ ಡಿಮಾಂಡ್ ಅಷ್ಟೈತ್ರಿ. ಕಾಯ್ಬೇಕು ನೀವು ಹಳೇನು ನೋಡ್ಬೇಕಂದ್ರೆ. ಮತ್ತೆ ಚಲೋ ಆತ್ಬಿಡ. ಮಕ್ಕ ನಿದ್ದೆ ಮಾಡಿದ್ರೆ ಆಮೇಲೆ ತೊಟ್ಲಾಗ ಹಾಕಿದಾಗ ಕಿರಿಕಿರಿ ಮಾಡಂಗಿಲ್ಲ. ಇಲ್ಲ ನಿದ್ದೆ ಪದ್ದೆ ಬರತ್ಗೆ ಕೀ 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 ಚಲೋ ಮಾಡಿಬಿಡ್ತಾವು. ತೊಟ್ಲಾಗ ಹೆಸರಿಡಕ್ಕೆ ಕೊಡೋಂಗಿಲ್ಲ. ನಮ್ಮನೆ ಅಳಕತ್ತವು. ಚಲೋ ಆತ್ಬಿಡ ಮಕ್ಕಂಡತ್ತೆ. ನೀ ಆರಾಮದಿಯಲ್ಲವ? ಹ್ಞೂ ರೀ ಚಿಕ್ಕಮ್ಮರ ನಾನು ಆರಾಮದೇನೆ. ನೀವೆಲ್ಲ ಆರಾಮದಿರಲ್ರಿ? ನಾವು ಎಲ್ಲರೂ ಆರಾಮದೇವ. ನಾನು ನಿಮ್ಮ ಕಾಕಾರ ಇಬ್ಬರೇ ಬಂದೇವೆ. ಹುಡುಗರನ್ನ ಕರ್ಕೊಂಬಂದಿಲ್ಲ, ಅಮ್ಮನ್ನ ಕರ್ಕೊಂಬಂದಿಲ್ಲ ಈ ಸಲ. ಕರ್ಕೊಂಬರ್ಬೇಕಿಲ್ರಿ ಚಿಕ್ಕಮ್ಮರ. ಹುಡುಗರ್ನಾರ ಒಂದು 4 ದಿನ ಇದ್ದು ಹೋಗಿದ್ರು. ಇಲ್ಲಿ ಬಿಡವ, ನಾನು ಹೋಗ್ಬೇಕು ಸಾಯಂಕಾಲಕ್ಕೆ ಎಷ್ಟೊತ್ತಿದ್ರೇನ. ಅದಕ್ಕೆ ಮತ್ತೇನು ಬರೀ ಒಂದು ಒಪ್ಪತ್ತಿಗೆ ಕರ್ಕೊಂಬರೋದು ಕಳ್ಸೋದನ್ನು ನಾನು ಬಿಟ್ಟು ಬಂದನೆ. ಎದ್ದು ನೋಡುವ ನಿನ್ನ ಹೋಗಿ ಎತ್ಕೊಂಬರ್ತೀನ. ಈಗರ ಯಾರದು ಮಂಗಸೆ ನೋಡ್ರಿ ಚಿಕ್ಕಮ್ಮರ. ಏನು ಭಾಳ ತೆಗಿಲ್ಲ ಏನಿಲ್ಲ. ಒಂಚೂರು ಬಾಯ್ ಮಾಡಂಗಿಲ್ಲ. ಒಂಚೂರು ದನಿ ಜಾಸ್ತಿ ಆಗೋದ್ರಾಗ ಎದ್ದ ಬಿಡ್ತಾನ. ಹೋಗಂಗಾರ ತೂಗ್ ಮಂಗಸ್ ಹೋಗಿ ಇನ್ನೊಂದುಗಳಿಗೆ ಮಕ್ಕಲ್ಲಿ. ಅಯ್ಯ ಇಷ್ಟು ಸೂಕ್ಷ್ಮ ಆದ್ರೆ ಹೆಂಗವ ನಿನ್ನ ಮಗ? ನಾವು 3 ಮಂದಿ ಅತ್ತೆರು ಹೆಂಗೆ ನೋಡ್ಕೊಂತಾನ ಮತ್ತವನ? ಅದ್ರ ಮಟ್ಟಿಗೆ ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈಗ ಒಬ್ಬನದನ, ಇನ್ನೊಂದು ತಿಂಗಳು ಒಪ್ಪತ್ನಾಗ ಇನ್ನೊಬ್ಬ ಹುಡ್ತಾನ. ಮತ್ತೆ ಅವಾಗ ಇಬ್ರು ಸೇರಿ ನಿಮ್ಮನ್ನ ಕಾಜಿ ಮಾಡ್ತಾರ. ನೀವೇನು ಚಿಂತೆ ಮಾಡಬೇಡ್ರಿ. ನಲ್ತಕ್ಕ ಹಿಂಗೆ ಹೆಸರಿಡೋದೈತೆ ಅಂದು ಒಮ್ಗೆ ಎದಿ ಮ್ಯಾಗ ಬಂದಾಗ ಹೇಳಿದೆವ. ನಾನೇ ನೋಡಿದ್ರೆ ಏನು ತರಕಾಗಲಿಲ್ಲ. ಅದಕ್ಕೆ ಹೋಗ್ಲಿ ಬಿಡತ್ತಾಗ ರೊಕ್ಕನ ಆಯಾರು ಮಾಡಿದ್ರ ಅಂತಂದು ಸುಮ್ ಬಂದು ನೋಡು. ಹ್ಞೂ ಲೇ ಸುಮ್ಮಿ ನಂದು ಅದ ಬದುಕಾಗೈತೆ ನೋಡು. ಹೇಳಿದ್ಲು ಇಲ್ಲಂತೆ ಒಂಚೂರು ಗಡ ಹೇಳಿದ್ಲು ಅಂದ್ರೆ ಏನಾರ ಒಂದು ಅಂಗಿಯಾರ ಏನಾರು ತಗೊಂಬರ್ಬೋದತ್ತವ. ಏನು ಮಾಡ್ಬೇಕು ನೋಡಿ. ಈಗ ಏನಿಲ್ಲನ ಬರೇ ಕೈಲಿ ಬಂದೇವೆ ಅನ್ನಂಗೆ ಅನಿಸ್ತೈತೆ ನೋಡಕ್ಕೆ. ಹೋಗ್ಲಿ ಬಿಡ್ರಲ್ಲೇ. ಅದನ್ನೇನು ಮಾಡ್ತೀರಿ? ಆಯಾರ ಪಾಯಾರೆಲ್ಲ ಇಷ್ಟು ಬರ್ತಿರಲ್ಲ ಸಾಕು. ನಾ ಮಾಡ್ತಂತಗ. ಮತ್ತೆ ನೀವು ಎಲ್ಲ ಮಾಡ್ಬೇಕನ್ನ ನೇಮ್ ಐತೇನ? ಅಷ್ಟಕ್ಕೂ ರೊಕ್ಕ ಮಾಡ್ತಾನೆ ಅಂತೀರಲ್ಲ. ಆತು ರೊಕ್ಕ ಏನೋ ಸಾಮಾನೇನು ಎಲ್ಲ ಒಂದು ಅಂದಂಗೆ. ನೀ ಅಂತಂದು ಏನಲ್ತೆ ಹಳೆಯಾಗ? ನಾನು ಬಂಗಾರ ಗುಂಡಿನ ಕೈಕಟ್ಟು, ಹಾಲು ಗಡಗ, ಮತ್ತು ಪೆಂಡೆ ಗೆಜ್ಜಿ, ಒಂದು ಬೆಳ್ಳಿ ಉಡ್ದಾರ, ಒಂದು ಲಿಂಗಕ್ಕಾಯಿ, ಒಂದು ಬೆಳ್ಳಿ ಉಂಗುರ, ಒಂದು ಬಂಗಾರ ಉಂಗುರ, ಮತ್ತು ಮುರ ಅಂತ ಇವ್ರು ಚುಚಿಸಿರ್ತಾರೆ ತಿಂಗಳು ತುಂಬದ್ರಾಗನ. ಅದಕ್ಕೆ ಮುರ ಏನು ಒಯ್ಯೋದು ಬೇಡ. ನಾವು ಅದ್ರ ರೊಕ್ಕ ಕೊಟ್ರ ತಂದು ಇಷ್ಟು ಸಾಮಾನ ತಗೊಂಬಂದೆ ನೋಡು. ಒಂದು ಚಲೋ ಅಂಗಿನೂ ತಗೊಂಬಂದನ ಜೊತೆಗೆ. ಅಡ್ಡಿಲ್ಲವ ಬರ್ಜರಿ ತಂದಿಯಲ್ಲ ಹಳೆಯಾಗ? ಹಳೆ ಏನು ಹಂಗಾರ ಬಂಗಾರನ ಕೊಡ್ತಾನ ತಗ ನಿನ್ಗೆ ಒಂದು 2 ತೊಲಿನ.
ಹಾಗಯ್ಯವ ಅವೇನು ಕೊಟ್ಟಾವು ಮನ್ ಫೋನ್ಯಾಗನ ಬಾಯ್ ಬಾಯ್ ಆಗೈತೆ ಒಬ್ರಿಗೊಬ್ರಿಗೆ. ಹೆಂಗಾರ ಯಾಕಾಗ್ಲಿ ನಾವು ಬಾಯ್ ಮಾಡ್ಕೊಂಡು ಅದ್ರ ಪಾಪ ಹಾಕ್ಯಾರ ಏನು ಮಾಡಕ್ಕೆ ಸುನಂದ. ಅಕ್ಕಿಗೆ ತವ್ರ ಮನೆ ಅನ್ನೋದು ಯಾರು ಇಲ್ಲ, ಯಾರು ಮಾಡಂಗನೂ ಇಲ್ಲ. ಅದಕ್ಕೆ ಇದು ಒಂದು ಕರೆ ಮಾಡಿಬಿಡೋದು, ಇನ್ನೊಂದು ಅವ್ರು ಮಾಡ್ಕೇವಲ್ರಕ್ಕ ಹಂಗಂತ ತಮ್ಮಂದ ನೋಡು. ಅವ್ರು ಕೊಟ್ಟಾರ ಕೊಡಲಿ, ಬಿಟ್ಟಾರ ಬಿಡಲಿ, ಏನು ಅವ್ರನ್ನೇನು ನೆಚ್ಕೊಂಡು ಕುತ್ಕೊಂಡಿಲ್ಲವ ನಾನಂತ. ಹೋಗ್ಲಿ ಬಿಡಲ್ಲಕ್ಕ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂತಿದಿ. ಅವ್ರು ಕೊಟ್ಟಾರೇನ ಅದೈತೇನ, ಹಂಗೆ ಮಂದಿ ಕೊಟ್ಟದ್ದು ಮನೆ ತನಕ ಅಂತ, ದೇವ್ರು ಕೊಟ್ಟದ್ದು ಕಡೆ ತನಕ ಅಂತ. ನೀನು ಯಾಕೆ ವಿಚಾರ ಮಾಡ್ತಿ ಬಿಡು, ದೇವ್ರೇ ನಿನ್ಗೆ ಕಮ್ಮಿ ಮಾಡಿಲ್ಲಲ್ಲ. ಅಲ್ಲಲ್ಲೇ ದೇವರು ಗಂಡ ಮನೆ ಏನು ಕಮ್ಮಿ ಮಾಡಿಲ್ಲ ನನ್ನ ಕರೆ. ಆದ್ರೂ ತವ್ರ ಮನೆದು ಅನ್ನೋದು ಒಂದು ಆಸೆ ಇರ್ತೈತಲ್ಲ ಹೆಣ್ಮಕ್ಳಿಗೆ. ಗಂಡ ಮನೆ ಬೇಕಾದಷ್ಟು ಒಟ್ಟಿರಲಿ, 20 ತೊಲಿ ಬಂಗಾರ ಇರೋಲ್ದಕ್ಕೆ, ಆದ್ರೆ ತವ್ರ ಮನೆಯಿಂದ ಕೂಡ 2 ಗುಂಜಿ ಬಂಗಾರನ ಆಸೆ ಮಾಡ್ತಲ್ಲ ತವ್ರ ಮನೆಯಿಂದ ಹೆಣ್ಮಕ್ಳು. ಹಂಗೆ ನನಗೂ ಆಸೆ ಐತಿ, ಆದ್ರೆ ಏನು ಮಾಡ್ಬೇಕು, ಇವು ಕೊಡಂಗಿಲ್ಲ. ಹಂಗಂದ ಸುಮ್ಮನೆ ಮನಸ್ಸು ಗಟ್ಟಿ ಮಾಡ್ಕೊಂಡು ನಂದು ನಿಯಮ ನಾ ಮಾಡಿ ಹೊಂಟಾನ ನೋಡು. ಅಲ್ಲಲ್ತವ ಎಲ್ಲರನ್ನ ಕರ್ಕೊಂಬಂದು ಇಲ್ಲಿ ಕೋಣ ನಿಂತ್ಬಿಟ್ಟಿಯಲ್ಲ. ಆ ತೊಟ್ಲಕ್ಕೆ ಏನೇನು ಮಾಡ್ಬೇಕು ಏನೇನು ಬಿಡ್ಬೇಕು ಒಂಚೂರು ನೋಡ್ಬೇಕಿಲ್ಲ, ಏನಾರು ಬಿಟ್ಟುಗಿಟ್ಟನೆ ಏನ. ನನಗೂ ಭಾಳ ದಿನ ಆಗೈತಲ್ಲ, ನೆನಪು ಹಾರ್ದಂಗೆ ಆಕತಿ. ಅಲ್ತವ ನೀ ಇಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡು ನನ್ನ ಮೊಮ್ಮಗ ಹೆಸರಿಟ್ರೆ ಚಲೋ ಆಕತೇನ. ನಿನ್ನ ಮನಸ್ಸು ಖುಷಿ ಇರ್ಬೇಕವ. ನನ್ನ ಮೊಮ್ಮಗ 100 ಕಾಲ ಸುಖವಾಗಿ ಬಾಳಿ ಬದುಕ್ಲಿವ, ಚಂದಾಗಿರಲಿ ಹಂಗಂತಂದು ಆಶೀರ್ವಾದ ಮಾಡು ನೀನು. ನಿನಗೆ ಏನು ಕೊಡ್ಬೇಕು ನಾ ಕೊಡ್ತಾನೆ, ನೀ ಏನು ಚಿಂತೆ ಮಾಡಬೇಡ. ನೋಡವ ಹೊರಗಲ್ಲಿ 4 ಮಂದಿಯಾಗ ನಿಮ್ಮ ತಮ್ಮಗಳು ಏನು ತಂದಿರ್ತಾರೆ ಸುಮ್ಮನೆ ಇಸ್ಗ, ಒಟ್ಟ ಬಾಯ್ ಮಾಡಬೇಡ. ಅದು ಹಂಗೆ ಇದು ಹಿಂಗೆ ಅಂತಂದು. ನಿಮ್ಮ ಅಮ್ಮಂದು ಕಾಸಿನ ಸರ ಐತಲ್ಲ 2.5-3 ತೊಲೆ ಐತಿ, ಅದನ್ನು ನಿನಗೆ ಕೊಡ್ತಾನೆ. ನಾನೇನು ಯಾವಾಗ ಹಾಕ್ಯಣದಿಲ್ಲ, ಅದನ್ನು ಹಂಗೆ ಇಟ್ಬಿಟ್ಟಾನೆ ಟ್ರಂಕ್ನಾಗ, ಅದನ್ನು ನೀನಾರ ಹಾಕ್ಯ. ಹೇಳಕತ್ತಿ ನೋಡವ, ಮತ್ತೆ ಯಾವ್ದಾರ ಲಕ್ಷದಾಗಿದ್ದು ನಾನು ಸುಮ್ಮನೆ ಅಂದಿದ್ದೆ ಅಂತಂದು ಅನ್ಬೇಡ. ಆಮೇಲೆ ಈಗ ಅಂದೆಲ್ಲ ನಾನು ಯಾವ್ದ 3 ಲಕ್ಷದಾಗಿದ್ದು ಬಿಡು ಅದಕ್ಕೆ ಬೈದೆ ಅಂತಂದು, ಮತ್ತು ಹಂಗೆ ಅನ್ಗಿಂದಿ. ಆ ಸರ ಅಂದ್ರೆ ನನಗೂ ಭಾಳ ಇಷ್ಟ ಅನ್ಬೇ. ನಾನೇ ಕೇಳಿಸ್ಕೋಬೇಕಂತ ಮಾಡಿದ್ದು, 4 ದಿನ ಹಾಕ್ಯಂಗೆ ಕೊಡ್ತಾನೆ ಕೊಡಬೇವ, ನೀ ಹೆಂಗೆ ಹಾಕ್ಯಣದಿಲ್ಲ ಅಂತಂದು. ಆದರೆ ಯಾಕೆ ಬೇಕು ಅಮ್ಮನ ಸರ, ನಿನ್ನ ನೋಡಿದ್ರೆ ಹಾಕಿ ಕೊಟ್ಟಾಳ, ಮತ್ತು ಇರುವಲ್ದಾಕ ಅಂದು ಸುಮ್ಮನಿದ್ದೆ ನಾನು. ಇಲ್ಲಿ ತಗೊಳವ, ಯಾವ್ದಾರ ಲಕ್ಷದಾಗ ಯಾಕೆ ಹೇಳಕ್ಕೆ ಹೋಗಲಿ, ನಾನು ಎಲ್ಲ ಗೊತ್ತಿದ್ದೆ ಹೇಳಕತ್ತೇನೆ. ಎಲ್ಲರ ಬೇರೆ ಕಡೆ ಹೋದಲ್ಲೇ ಹಾಕಿ ಆ ಸರನ, ಆದ್ರೆ ನಮ್ಮೂರಿಗೆ ಮಾತ್ರ ಹಾಕ್ಯಂಬರ್ಬೇಡ. ಯಾಕಂದ್ರೆ ನನ್ನ ಸ್ವಸ್ಥರು ನೋಡ್ಯಾರಲ್ಲ, ಸುಮ್ಮನೆ ಯಾಕೆ ಒಬ್ರಿಗೊಬ್ರು ಮನಸ್ತಾಪಕ್ಕವು ಅಂತ ಅಷ್ಟ. ಅಲ್ಲ ಬೇವ, ಹಿಂಗಂದ್ರೆ ಹೆಂಗೆ, ಅವ್ರಿಗೆ ಗೊತ್ತಾಗಬಾರ್ದು ಇವ್ರಿಗೆ ಗೊತ್ತಾಗಬಾರ್ದು ಅಂತ ತೀರಾ ಏನು ಮನೆ ಮಕ್ಕಳಿಗೆ ತೀರಾ ಇಷ್ಟು ಕೊಡೋ ಅಷ್ಟು ಧೈರ್ಯ ಇಲ್ಲ ನಿಮಗೆ. ಆ ಸ್ವಸ್ತ್ರಿಗೆ ಗೊತ್ತಾಗಬಾರ್ದು ಈ ಸ್ವಸ್ತ್ರಿಗೆ ಗೊತ್ತಾಗಬಾರ್ದು ಅಂತಿರಲ್ಲ. ಎಲ್ಲರಿಗೂ ಗೊತ್ತಿದ್ರೆ ಪಾಡವ, ಆಮೇಲೆ ಗೊತ್ತಿಲ್ಲದ ಏಟು ಹೊರಚ್ ಕಳ್ಸಾಳನ ಬಿಡು ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮರಿಗೆ ಅಂತ ಅವ್ರಿಗೆ ಅನ್ಸಂಗಿಲ್ಲನ. ಹೋಗಯ್ಯವ್ವ, ನೀನಂತೂ ಭಾಳ ವಿಚಾರ ಮಾಡೋಕ್ಕೆ ಅದಿ. ಅವ್ರಿಗೆ ಯಾಕಂತಾರ, ಅವ್ರಿಗಷ್ಟಕ್ಕೂ ಗೊತ್ತಾರ ಯಾಕೆ ಮಾಡ್ತೀನಿ ನೀನು. ಹೇಳಿದ್ರೆ ನೀ ಹೇಳ್ಬೇಕು, ಇಲ್ಲ ನಾ ಹೇಳ್ಬೇಕು. ನಾವಿಬ್ರು ಹೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಗೊತ್ತಾಕತಿ. ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡ, ಆಮೇಲೆ ನಂದು ತಲೆ ಹೆಂಗೆ ಓಡ್ತೈತೆ ಗೊತ್ತಾಗಂಗಿಲ್ಲ. ಸುಮ್ಮನೆ ಕೊಡ್ತಾನೆ, ತೆಗೆದಿಟ್ಕೊಂಬಿಡು. ಅದು ಅಲ್ದೆ ನಮ್ಮ ಅತ್ತೆ ನನಗೆ ಕೊಟ್ಟದ್ದು, ನಾನು ಯಾರಿಗಾರ ಕೊಡ್ತಾನೆ. ಯಾಕೆ ಹೆಣ್ಮಕ್ಳಿಗೆ ಕೊಡಬಾರ್ದು ಗಂಡು ಮಕ್ಳಿಗೆ ಕೊಡ್ಬೇಕು ಅನ್ನೋದು ಏನಾರು ನೇಮ್ ಐತೆ, ಎಲ್ಲರೂ ಬರೆದಿಟ್ಟಾರ ಯಾರು? ಏನಿಲ್ಲ ತೆಗಿ. ನನ್ನ ಮಗಳಿಗೆ ನಾನು ಯಾವಾಗ ಏನು ಕೊಟ್ಟಿಲ್ಲ ಇಷ್ಟು ವರ್ಷದ ತನಕ. ಆದ್ರೂ ಏನೋ ಮೊನ್ನೆ ಅದು ಮೊಮ್ಮಗಳಿಗೆ ಆಟ 1 ತೊಲೆ ನಕ್ಲೆಸ್ ಮಾಡಿಸಿರೋದು ಬಿಟ್ಟರೆ 1 ಗುಂಜ್ ಬಂಗಾರ ಕೊಟ್ಟಿಲ್ಲವ ಇವ ನಾನು ನನ್ನ ಮಗಳಿಗೆ. ಇದನ್ನು ಕೊಡೋಕ್ಕೆ ನಾನು ಅದು ಗೊತ್ತರಾಗಲಿ ಆಗ್ದಂಗಾರ ಇರಲಿ, ಅದು ಮುಂದೆ ಏನು ಬಂದದ್ದು ನಾನು ನೋಡ್ಕೊಂತಾನೆ. ಅಲ್ಲ ಬೇವಾ ಲಲಿತಕ್ಕ ಸುಮ್ಮನಿರ ನೀನು, ಏನ ಅಂತೇನ ಪಾಪ ಅವ್ರು ಅಷ್ಟು ಜುಲ್ಮಿ ಮಾಡಕತ್ತಾರ. ನಿಮ್ಮ ಮೂವರ ಮನಸ್ಸಿಗೆ ನೋವು ಮಾಡಿದ್ರೆ ನಿನಗೆ ಒಳ್ಳೇದಾಕತ್ತೇನ. ಸುಮ್ಮನಿರು, ಏನಾಗಂಗಿಲ್ಲ. ಅವ್ರು ಕೊಡ್ತಾನೆ ಅಂತಾರಲ್ಲ, ಇಸ್ಕೊಂಡು ಇಟ್ಕ. ಹೌದೌದು ಅಕ್ಕರ ಅನ್ನೋದು ಕರೆಕ್ಟ್ ಐತೆ. ಲಲಿತಕ್ಕೆ ಸುಮ್ಮನೆ ಇಸ್ಕೊಳೋದು ಚಲೋ ನೋಡು, ನನಗೆ ಅನ್ಸೋ ಪ್ರಕಾರ. ಮತ್ತೇನವ ಈಗರ ನಿನ್ನ ಮನಸ್ಸಿಗೆ ಖುಷಿ ಆತಿಲ್ಲ? ಬಾಯಿ ಪಟ್ನಕ್ಕಂತ ನಿನ್ನ ಮಾಳೆಯಾಗಿ ಹೆಸರಿಡುವಂತೆ. ನಡ್ರಿ ಅಕ್ಕರ ಬಂದೆ ನಾವು. ಅಲ್ಲ ಲಲಿತಕ್ಕ, ಏನು ಶಾಣಕ್ಕಿದೆ ನೀನು. ಅವ್ರಾಗೆ ಕೊಡ್ತೇವೆ ಅಂತಾರ, ಸುಮ್ಮನೆ ಇಸ್ಕೊಂಡು ಇಟ್ಕೊಳ್ಳೋದು ಬಿಟ್ಟು ಹೆಣ್ಣು ಬಂದ ಕಣ್ಣು ಮುಚ್ಕೊಂಡ್ರೆ ಅನ್ನಂಗೆ ಮಾಡ್ತಿದ್ದಿ. ಅವಾಗಲೇ ನೋಡಿದ್ರೆ ಅವ್ರು ಕೊಡಂಗಿಲ್ಲ ಹಂಗೆ ಹಿಂಗೆ ಅಂತ ಮನಸ್ಸಿನ ನೋವು ಮಾಡ್ಕೊಂಡು ಇಟ್ಕೊಂಡಿದ್ದಿ. ಈಗ ಕೊಡ್ತೇವೆ ಅಂದಾರಲ್ಲ ಸುಮ್ಮನೆ ಇಸ್ಕ, ಏನಾಗೋದಿಲ್ಲ. ಏನು ನಿಮ್ಮ ತಮ್ಮರು ಭಾಳ ಅಂದ್ರೆ 1 ಸೀರೆ ತರ್ಬೋದು ಅಷ್ಟೇ, ಅದಕ್ಕೆ ಹೆಚ್ಚು ಏನೂ ತರೋದಿಲ್ಲ ಅವರು. ಅವು ಅಲ್ಲ ಎಷ್ಟಾಗಲಿ ಪ್ರೀತಿಗೆ ಕೊಡಕತ್ತಾರ, ಹಂಗೆ ಒಲ್ಲೆ ಅನ್ಬೇಡ. ಸುಮ್ಮನಿರ, ನಿನಗೇನು ಗೊತ್ತಾಗಂಗಿಲ್ಲ. ನೋಡು ನನಗೆ ನನ್ನ ತಾಯಿ ಅದಾಳ ಕೊಡ್ತಾಳ ಬಿಡು ಅನ್ನಕ್ಕೆ. ತಮ್ಗಳು ಅದಾರ ಎಲ್ಲ ಅವ್ರವ್ರ ಪಾಡಿಗೆ ಅವ್ರು ಅದಾರ, ಎದಕ್ಕೂ ಬರಂಗಿಲ್ಲ ಎದಕ್ಕೂ ಹೋಗಂಗಿಲ್ಲ. ನಿಂದು ಹಂಗೆ ಆಗ್ಬಾರ್ದು. ನಿಮ್ಮ ಅದಾಳ ಕೊಡಕತ್ತಾಳ ಇಸ್ಗ. ಅದ ಅಂತ ನೋಡುವ, ಎಲ್ಲ ಮಾಡಂಗೆ ಮಾಡ್ತಾಳ. ತಾನು ನೋಡಿದ್ರೆ ಒಂದು ಬಿಡಂಗಿಲ್ಲ. ಯಾಕೆ ಬಿಡ್ತಾಳ? ಮೊನ್ನೆ ಸೀಮತ್ ಕಾರ್ಯ ಮಾಡ್ಬೇಕು ಅಂತಂದು ಅಷ್ಟೆಲ್ಲ ಅಣಿ ಮಾಡ್ಕೊಂಡಿದ್ಲು. ಅದೇನು ಹೆರಿಗೆ ಗಡ ತಂದು ಸುಮ್ಮನಾದಂಗ. ಮತ್ತು ನೋಡಿದ್ರೆ ಈ ಹುಡುಗಗೆ ಇಷ್ಟೆಲ್ಲ ಸಾಮಾನು ತಂದಾಳ. ಎಲ್ಲ ತವ್ರ ಮನೆಯವ್ರು ಮಾಡ್ಬೇಕಾಗಿದ್ದು ನೀಮ ಎಲ್ಲ ಮಾಡ್ತಾಳ. ಇದಕ್ಕೆ ಯಾಕೆ ಒಲ್ಲೆ ಅನ್ಬೇಕು? ಸುಮ್ಮ ಕೊಡ್ತಾರ, ಇಸ್ಕೊಂಡು ಇಟ್ಕೋಬೇಕು. ಶಾಣಕ್ಕೆ ಆಗದ್ಬಿಟ್ಟು ಲಲ್ತಕ್ಕಿನ್ನ ಬರ್ಬರ್ತ ದಡ್ತನ ಮಾಡ್ತಾಳ. ಹೌದಲ್ಲ ಖರೆ ನೋಡು, ನನಗೂ ತಲೆ ಬರಂಗ ಇಲ್ಲ ಬಿಡ ಅದು ಜಲ್ದಿ. ಹಂಗೆ ಒಂದು 4 ದಿನ ಇಸ್ಕೊಂಡು ಹಾಕೇಬೇಕು ಅಂತ ಮಾಡಿದ್ದೆ. ಈಗ ಕೊಡ್ತಾನೆ ಅಂತಾಳಲ್ಲ, ಇಸ್ಕೊಂಡು ಇಟ್ಕೊಂತಾನೆ. ನಾಳೆ ಆಕಿವು ಹೆಣ್ಣು ಮೊಮ್ಮಕ್ಳು ಅದಾವ, ಮೊಮ್ಮಗಳಿಗೆ ಏನಾರು ತಂದು ಆಯರ್ ಮಾಡಿದ್ರೆ ಆಗಿ ಹೋತಲ್ಲಿಗೆ ಮುಟ್ಟೋತು. ಈಗ ಬಂದು ನೋಡು ನಮ್ಮ ಲಲಿತಕ್ಕ ಅಂದ್ರೆ ಹಿಂಗೆ ಇರ್ಬೇಕು. ನಾ ಹೇಳೋದೇನು ನಿನ್ನ ಕೆಟ್ಟದ್ದು ಕಲ್ಲವ. ಮತ್ತೆ ಇವ್ರೇನ ಏನೇನಾರು ಹೇಳ್ಕೊಡ್ತಾರ ಅಂತ ಅನ್ಕೋಬೇಡ ನೀನು. ಇಲ್ಲಿ ಬಿಡು, ನಾನು ಯಾಕೆ ಹಂಗೆ ಅನ್ಕಲ್ಲಿ. ಸರಿತಾ, ಚಲೋ ಆತು ನೀವಿಬ್ರು ಬಂದದ್ದು ನನ್ನ ಜೊತೆಗೆ. ನಡ್ರಿ ನಡ್ರಿ ಏನಾತ ಏನಿಲ್ಲ ಒಟ್ಟು. ಮತ್ತು ನಮ್ಮ ಇಲ್ಲೇನು ತಗಂದ್ರೆ ನೋಡು ಬರಲೇ ಇಲ್ಲ ಅಂತ ಹೋಯ್ಕೆಂತಾಳ. ಸುನಂದ, ಮಕ್ಕನ್ನ ಎದ್ನವ ನಿನ್ನ ಮಗ ಕರ್ಕಂದಾರ ಬಾಯಿ ಲೋಟ ಅಂಗಿ ಪಂಗಿಯಾರ ಹಾಕಿ ರೆಡಿಯಾರ ಮಾಡೋಣ ಅವನ್ನ. ಇದೇನು ಸದಿಕತ್ತ ಶರಕ್ಕ, ಈಗ
ಒಳಗದ ಸುಮ್ಮನೆ ಅನ್ನೋದು ನೆನಪಿಲ್ಲ. ಲಲಿತಕ್ಕಾಗ ನೋಡಿದ್ರೆ ನಾವೇನೇನೋ ಹೇಳ್ಕೊಟ್ಬಿಟ್ವಿ. ಆದ್ರೆ ಈಕಿ ಮುಂದೆ ನಮ್ಮ ಮರ್ಯಾದೆಲ್ಲ ಹೋಗತ್ತಲ್ಲ, ಹೆಂಗೆ ಮಾಡೋದೀಗ? ಹೂನಲ್ಲೇ ಸುಮ್ಮಿ, ನಾನು ಅದನ್ನ ವಿಚಾರ ಮಾಡಕತ್ತೀನಿ. ಯಪ್ಪ, ಸುಮ್ಮನೆ ಈಕೆ ಏನೇನಾರ ನಾವು ಹೇಳ್ಕೊಟ್ಟವಿ ಅನ್ನಂಗೆ ಆಕತ್ತಲ್ಲೇ ಅವ್ರ ಮುಂದೆ.